ಉಚ್ಚ ನ್ಯಾಯಾಲಯದ ಆದೇಶ ಜಾರಿಗೆ ಒತ್ತಾಯ. ಬೀದಿ ಬದಿ ವ್ಯಾಪಾರಿಗಳಿಗೆ 3 ವಾರದಲ್ಲಿ ಸರಿಯಾದ ಐಡಿ ಕಾರ್ಡ್ ನೀಡಲಿ. ಬೆಂಗಳೂರು ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ನೀಡಿಲ್ಲದ ಗುರುತಿನ ಚೀಟಿಗಳಲ್ಲಿನ ದೋಷಗಳನ್ನು ಸರಿಪಡಿಸಿ ಮಾನ್ಯ ಮತ್ತು ತಿದ್ದುಪಡಿ ಮಾಡಿದ ಐಡಿ ಕಾರ್ಡ್ಗಳನ್ನು 3 ವಾರದೊಳಗಾಗಿ ವಿತರಿಸುವಂತೆ ಆದೇಶಿಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಗೌರವಾನ್ವಿತ ನ್ಯಾಯಮೂರ್ತಿಯವರ ಪೀಠದಲ್ಲಿ ವಿಚಾರಣೆಗೆ ಬಂದಿದ್ದ ರಿಟ್ ಪಿಟಿಷನ್ ನಂಬರ್ 5764/2026ರಲ್ಲಿ ಭಾರತ ಸಂವಿಧಾನದ ಕಲಂ 226 ಮತ್ತು 227ರ ಅಡಿ ಸಲ್ಲಿಸಲಾದ ಅರ್ಜಿಯ ಮೇರೆಗೆ ಈ ನಿರ್ದೇಶನ ಹೊರಬಿದ್ದಿದೆ. ಇನ್ನು ಪಿಟಿಷನರ್ಗಳ ದೂರಿನ ಪ್ರಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹೆಸರಿನಲ್ಲಿ ನೀಡಲಾದ ಗುರುತಿನ ಚೀಟಿಗಳಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಯ ಸಹಿ ಇರುವುದರಿಂದ ದಾಖಲೆಗಳಲ್ಲಿ ಗೊಂದಲ ಉಂಟಾಗಿದೆ. ಈ ಬಗ್ಗೆ 30/1/2026ರಂದು ಸಲ್ಲಿಸಿದ್ದ ಪ್ರತಿನಿಧಾನವನ್ನು ಏನೂ ಪರಿಗಣಿಸಲಾಗಿಲ್ಲ ಎಂದು ನ್ಯಾಯಾಲಯದ ಗಮನಕ್ಕೆ ತರಲಾಗಿದೆ. ಬೀದಿ ಬದಿ ವ್ಯಾಪಾರ ನಡೆಸಲು ಗುರುತಿನ ಚೀಟಿ ಕಡ್ಡಾಯ ದಾಖಲೆ ಆಗಿರುವುದನ್ನು ಪರಿಗಣಿಸಿ ನ್ಯಾಯಾಲಯವು ಸಂಬಂಧಿತ ಪ್ರತಿವಾದಿಗಳಿಗೆ ಅರ್ಜಿದಾರರ ಮನವಿಯನ್ನು ಪರಿಶೀಲಿಸಿ ಸರಿಯಾದ ವಿವರಗಳೊಂದಿಗೆ ಐಡಿ ಕಾರ್ಡ್ಗಳನ್ನು 3 ವಾರಗಳಲ್ಲಿ ನೀಡುವಂತೆ ಸೂಚಿಸಿದೆ. ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಸಿಇ ರಂಗಸ್ವಾಮಿಯವರು ಹೊಸದಾಗಿ 5 ನಗರ ಪಾಲಿಕೆಗಳ ಮೂಲಕ ಗುರುತಿನ ಚೀಟಿಗಳನ್ನು ವಿತರಿಸುವ ಸಂದರ್ಭದಲ್ಲಿ ಹಿಂದಿನ ಲೋಪದೋಷಗಳನ್ನು ಸಂಪೂರ್ಣ ಸರಿಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಕುಟುಂಬ ಸದಸ್ಯರ ಫೋಟೋ ಮತ್ತು ವಿವರಗಳು, ಜಿಪಿಎಸ್ ಕೋಡ್ ಆಧಾರಿತ ಜಿಯೋಫೆನ್ಸ್ ವಲಯ ಮಾಹಿತಿ, ಸಂಬಂಧಿತ ಜಂಟಿ ಆಯುಕ್ತರ ಸಹಿ ಮುಂತಾದ ಅಂಶಗಳನ್ನು ಸ್ಪಷ್ಟವಾಗಿ ನಮೂದಿಸಿ ನವೀಕರಣ ಮಾಡಬೇಕೆಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಪ್ರಜಾಪವ ಟಿವಿ, ಬೆಂಗಳೂರು.